ಒಂದೂರ್ನಲ್ಲಿ ವೆಂಕಟಾಚಲ ಅಂತ ಒಂದು ಯಜಮಾನ್ರಿದ್ರು. ಅವ್ರತ್ರ ಸುಮಾರು ಹಣ ಇದ್ದೆ. ಆದ್ರೂನು ಅವ್ರತ್ರ ಇದ್ದ ಹಣನ ಇನ್ನೂ ಜಾಸ್ತಿ ಪಾಲು ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದ್ರು. ಈ ತರ ಇದ್ದಾಗ ಅವ್ರನ್ನ ನೋಡೋಕೆ ಒಂದು ಯುವಕ ಅಲ್ಲಿಗ್ ಬಂದ್ಬಿಟ್ಟ. ಆ ಯಜಮಾನ್ರ ಮನೆ ಮುಂದೆ ಬಂದು ಯಜಮಾನ್ರನ್ನ ಕರೆದ್ರು. ಅಯ್ಯ ಅಯ್ಯ, ಮನೆಯೊಳಗೆ ಯಾರನ ಇದ್ದೀರಾ? ಆಗ ಹೊರಗ್ ಬಂದ ಯಜಮಾನ್ರು, ಯಾರ್ ನೀವು? ಏನ್ ಬೇಕು? ಅಯ್ಯ, ಯಜಮಾನ್ರು ವೆಂಕಟಾಚಲಂ ಅವ್ರ ಮನೆ ಇದೇನಾ? ಹೌದು, ನಾನೇ ವೆಂಕಟಾಚಲಂ. ನೀವ್ ಯಾರು? ಅಯ್ಯ, ನಾನ್ ಟೌನಿಂದ ಬರ್ತಾ ಇದ್ದೀನಿ. ನಮ್ ಕಂಪನಿಯಿಂದ ನಿಮ್ಮನ್ನ ನೋಡ್ಬಿಟ್ಟು ಬಾ ಅಂತ ಹೇಳಿದ್ರು. ಈ ತರ ಹೇಳಿದ ನಂತರ ಅವರಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ರು. ಅದನ್ನು ವೆಂಕಟಾಚಲಂ ತೆಗೆದು ನೋಡಿದ್ರು. ಓ, ಸರಿ ಸರಿ, ಬನ್ನಿ, ಮನ ಒಳಗ ಬನ್ನಿ. ವೆಂಕಟಾಚಲಂ ಆ ಯುವಕನನ್ನ ಮನೆಯೊಳಗೆ ಆಹ್ವಾನಿಸಿದ್ರು. ಕೂತ್ಕೊಳ್ಳಿ. ಆ ಯುವಕ ಸೋಫಾದ ಮೇಲೆ ಕೂತ್ಕೊಂಡ ನಂತರ ಆ ಯಜಮಾನ್ರು ಕೂಡ ಮುಂದೆನೆ ಕೂತ್ಕೊಂಡ್ರು. ಇಲ್ಲಿ ನೋಡಿ ಅಯ್ಯ, ನಾನು ಸೆಲ್ ಫೋನ್ ಟವರ್ ಸೆಟ್ ಮಾಡೋ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ಇನ್ ನೋಡಿದ್ರೆ 5G ಬರುತ್ತೆ. ಒಂದೊಂದೂರಾಗ ನಾವು ಇವಾಗ 5G ಟವರ್ ಹಾಕ್ತಿದೀವಿ ಅಯ್ಯ. ನಿಮ್ಮೂರಲ್ಲೂ ಒಂದು ಟವರ್ ಹಾಕ್ಬೇಕು, ಅದಕ್ಕೊಂದು ಜಾಗ ಬೇಕು ಅಯ್ಯ. ನೀವು ಈ ಊರ್ ಯಜಮಾನ್ರಲ್ವಾ, ನಿಮ್ ಜಾಗದಲ್ಲಿ ಟವರ್ ಹಾಕ್ಬೋದಾ ಅಂತ ನಿಮ್ಮನ್ನ ನೋಡಿ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಬಾ ಅಂತ ಹೇಳಿದ್ರು ನಮ್ ಕಂಪನಿ MD. ನನ್ ಬಗ್ಗೆ ನಿಮಗೆ ಅಂದ್ರೆ ನಿಮ್ ಕಂಪನಿಗೆ ಹೇಗ್ ಗೊತ್ತು? ಅಯ್ಯ, ನೀವು ಊರಲ್ಲಿ ಒಂದು ದೊಡ್ಡ ವ್ಯಕ್ತಿ, ನಿಮ್ ಬಗ್ಗೆ ಟೌನಲ್ಲಿರುವ ನಮ್ಗೆ ಗೊತ್ತಿಲ್ದಿರ ಇರುತ್ತಾ ಏನು ಹೇಳಿ? ಸರಿ, ನನ್ ಜಾಗದಲ್ಲಿ ನೀವು ಸೆಲ್ಫೋನ್ ಟವರ್ ಕಟ್ಟೋದ್ರಿಂದ ನನಗೇನು ಉಪಯೋಗ? ಅಯ್ಯ, ನಿಮ್ ಜಾಗದಲ್ಲಿ ನಾವು ಟವರ್ ಇಟ್ವಿ ಅನ್ಕೊಳ್ಳಿ, ಅದಕ್ಕೆ ತಿಂಗಳು ನಿಮಗೆ ಬಾಡಿಗೆ ಕೊಡ್ತೀವಿ ನಾವು. 4G ಟವರ್ಗೆ ಸಿಗೋದ್ಕಿಂತ 5G ಟವರ್ಗೆ ನಿಮಗೆ ಜಾಸ್ತಿ ಬಾಡಿಗೆ ಹಣ ತಿಂಗಳ ಬಂದ್ ಸೇರುತ್ತೆ. ಓ, ಆಗ ಸರಿ ಸರಿ. ಆದರೆ ಈ ಸೆಲ್ಫೋನ್ ಟವರ್ ಇಂದಲೇ ಪ್ರಪಂಚದಲ್ಲಿ ಪಕ್ಷಿಗಳೆಲ್ಲ ಅಳಿರೋಗ್ತಿದೆ ಅಂತ ಹೇಳ್ತಿದಾರಲ್ಲ. ಮಾತಾಡ್ತಾರೆ, ನಾನು ಅದ್ರ ಬಗ್ಗೆ ಕೇಳ್ಪಟ್ಟಿದ್ದೀನಿ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಯಜಮಾನ್ರೆ. ನೀವು ಬರುವ ಆದಾಯನ್ ಮಾತ್ರ ನೋಡಿ ಯಜಮಾನ್ರೆ. ನೀವು ನಿಮ್ ಜಾಗನ್ ಮಾತ್ರ ಕೊಟ್ರೆ ತಿಂಗಳ ದೊಡ್ಡ ಮಟ್ಟದಲ್ಲಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇಲ್ಲೆಲ್ಲ, ನಾನ್ ಸುಮ್ನೆ ಒಂದು ಮಾತಿಗೆ ಕೇಳಿದೆ. ನಾನ್ ಜಾಗನ ಕೊಡ್ತೀನಿ, ತಿಂಗಳಿಗೆ ನನಗೆ ನೀವು ಎಷ್ಟು ಕೊಡ್ತೀರಾ? ನೀವು ಒಂದು ಟವರ್ ಇಡಬೇಕಾಗಿರೋ ಜಾಗನ್ ಕೊಟ್ರೆ ಆ ಜಾಗಕ್ಕೆ ತಿಂಗಳ ಬಾಡಿಗೆ 1 ಲಕ್ಷ ರೂಪಾಯಿ ನಾವು ಕೊಡ್ತೀವಿ. 1 ಲಕ್ಷನಾ? ಹೌದು. ಯಾಕೆ ಇನ್ನೂ ಒಂಚೂರು ಜಾಸ್ತಿ ಎದುರು ನೋಡ್ತಿದ್ರಾ? ಪಕ್ಕದ ಹಳ್ಳಿಲಿ ನಾವು 1 ಲಕ್ಷ ರೂಪಾಯಿಗೆ ಅಗ್ರಿಮೆಂಟ್ ಹಾಕಿರೋದು. ಸರಿ ಸರಿ, ನಾನ್ ಯಾವ ಡಾಕ್ಯುಮೆಂಟ್ ಕೊಡಬೇಕು? ನಿಮ್ಮ ಆಸ್ತಿ ಪತ್ರದ ಜೆರಾಕ್ಸ್ಗಳನ್ನ ಕೊಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನು ಕೊಡಿ. ನಂತರ ನೀವು ಪ್ರಾಸೆಸಿಂಗ್ ಫೀಸ್ ಆಗಿ 1 ಲಕ್ಷ ರೂಪಾಯಿ ಕಂಪನಿಗೆ ನೀವು ಕೊಡಬೇಕು. ಏನು? ನೀವು ತಾನೇ ನನಗೆ ತಿಂಗಳು ಬಾಡಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ. ಇವಾಗ ನನ್ ಕೊಡು ಅಂತ ಹೇಳ್ತಿದ್ರಾ? ಅಯ್ಯ, ತಿಂಗಳ ನಮ್ ಕಂಪನಿಯಿಂದ ನಿಮ್ ಬ್ಯಾಂಕ್ ಅಕೌಂಟ್ಗೆ 1 ಲಕ್ಷ ರೂಪಾಯಿ ಬಂದ್ಬಿಡುತ್ತೆ. ಆದ್ರೆ ಅದಕ್ ಮುಂಚೆ ನಿಮ್ಮ ಅಕೌಂಟ್ ನ ಆಕ್ಟಿವೇಟ್ ಮಾಡ್ಬೇಕಲ್ಲ, ಅದಕ್ಕೆ ಈ 1 ಲಕ್ಷ ರೂಪಾಯಿ. ನೀವು 1 ಲಕ್ಷ ರೂಪಾಯಿ ಕಟ್ಟದ ನಂತರನೇ ನಿಮ್ಮ ಅಕೌಂಟ್ ನ ಪ್ರಾಸೆಸ್ ಮಾಡ್ತಾರೆ. ಹಾಗೆ ಪ್ರಾಸೆಸ್ ಮಾಡಾದ್ಮೇಲೆನೆ ತಿಂಗಳ ನಿಮ್ಮ ಅಕೌಂಟ್ಗೆ 1 ಲಕ್ಷ ರೂಪಾಯಿ ಬರ್ತಾನೆ ಇರುತ್ತೆ. ಓ, ಹಾಗಾ? ಆದ್ರೆ ಇವಾಗ ನನ್ನ ಹತ್ರ ದುಡ್ಡಿಲ್ವಲ್ಲ. ಪರವಾಗಿಲ್ಲಯ್ಯ, ನಾನ್ ನಾಳೆ ಬಂದ್ ತಗೊಳ್ತೀನಿ. ಹಾಗೇಂದ್ರೆ ಸರಿ. ಅವ್ರತ್ರಿಂದ ಆಸ್ತಿ ಪತ್ರದ ಜಿರಾಕ್ಸ್ ಅನ್ನು ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಯುವಕ ತಕೊಂಡು ಹೊರಟ. ಏನಿದು, 1 ಲಕ್ಷ ರೂಪಾಯಿ ಮುಂಚೆನೆ ಕಟ್ಟಕ್ ಹೇಳ್ತಿದ್ದಾನಲ್ಲ, ಇವನ ನಂಬ್ಕೊಂಡು ಕಟ್ಟೋದೋ ಬೇಡವೋ? ಈ ತರ ಇವರು ಮನ್ಸಿನಲ್ಲೇ ಯೋಚನೆ ಮಾಡ್ತಾ ಇದ್ರು. ಒಂದು ಸಲ 1 ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು. ಅದಾಮೇಲೆ ತಿಂಗಳು ಬ್ಯಾಂಕ್ ಅಕೌಂಟ್ ಅಲ್ಲಿ 1 ಲಕ್ಷ ರೂಪಾಯಿ ಬೀಳತ್ತೆ. ಸ್ವಲ್ಪ ಜಾಗತ್ತಾನೆ ಇವಾಗ ನಾವು ಕೊಡ್ತೀವಿ. ಅದಾಮೇಲೆ ಜೀವನ ಪೂರ್ತಿ ಯಾವ ಕೆಲ್ಸಾನು ಮಾಡದೆ ಬ್ಯಾಂಕ್ ಅಕೌಂಟ್ ಅಲ್ಲಿ 1 ಲಕ್ಷ ರೂಪಾಯಿ ಬೀಳ್ತಾನೆ ಇರತ್ತೆ. ಆ ದಿನ ರಾತ್ರಿ ಇವರು ನಿದ್ರೆ ಮಾಡ್ತಾ ಇರುವಾಗ ಕನಸಿನಲ್ಲೂನು ಸೆಲ್ಫೋನ್ ಟವರ್ ನಿಂದ ಹಣದ ಮಳೆ ಬೀಳ್ತಾ ಇದ್ದ ತರಾನೇ ಕಾಣಿಸಿತು. ಮರುದಿನ ಬೆಳಿಗ್ಗೆ ವೆಂಕಟಾಚಲ ಆ ಯುವಕನಿಗಾಗಿ ಕಾಯ್ತಾ ಇದ್ರು. ಆ ಯುವಕ ಅಲ್ಲಿಗ್ ಬಂದ್ಬಿಟ್ಟ. ಅವನಿಗೆ ಇವರು 1 ಲಕ್ಷ ಕೊಟ್ಬಿಟ್ರು. ಆ ಯುವಕ ಅದನ್ನ ತಕೊಂಡು, ಅಯ್ಯ, ನಾಳೆ ಟವರ್ ಕಟ್ಟಕ್ಕೆ ನಾನು ಆಳ್ಗಳನ್ನ ಕರ್ಕೊಂಡ್ ಬರ್ತೀನಿ. ಒಂದೇ ದಿವಸದಲ್ಲಿ ಟವರ್ ಅನ್ನ ಕಟ್ಬಿಡ್ತಾರೆ. ನಂತರ ಪ್ರತಿ ತಿಂಗಳು 1ನೇ ತಾರೀಕು ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ಗೆ 1 ಲಕ್ಷ ರೂಪಾಯಿ ಬಂದ್ಬೀಳುತ್ತೆ. ನೀವು ಮರಿದೆ ಒಂದೊಂದ್ ತಿಂಗಳು 1ನೇ ತಾರೀಕು ನಿಮ್ಮ ಅಕೌಂಟ್ ನ ಚೆಕ್ ಮಾಡಿ ನೋಡಿ. ಆಯ್ತರಿ. ಅಯ್ಯ, ನಾನ್ ಹೊರಡ್ತೀನಿ. ತುಂಬಾ ಧನ್ಯವಾದಗಳು. ಒಳ್ಳೇದಾಯ್ತು, ಬನ್ನಿ. ಆ ಯುವಕ ಆಮೇಲೆ ಅಲ್ಲಿಂದ ಹೋಗ್ಬಿಟ್ಟ. ಮರುದಿನ ಬೆಳಿಗ್ಗೆ ಆ ಟವರ್ ಅನ್ನ ಕಟ್ಟೋ ಜನಕ್ಕಾಗಿ ವೆಂಕಟಾಚಲ ಕಾಯ್ತಾ ಇದ್ದ. ಮಧ್ಯಾಹ್ನ ವೇಳೆ ಆಗ್ಬಿಡ್ತು, ಆದ್ರೂ ಯಾರು ಬರ್ಲಿಲ್ಲ. ಆಗ್ಲೇ ಅವರ ಮನ್ಸಿನಲ್ಲಿ ಒಂದು ಸಂಶಯ ಬಂತು. ಅಕಸ್ಮಾತ್ ಅವನ್ ನಮ್ಮನ್ನ ಏಮಾಸ್ಬಿಟ್ನೋ? ಛೇ, ಹಾಗೆಲ್ಲ ಇರಲ್ಲ. ಸಾರ್ ಅಂತ ಎಷ್ಟು ಮರ್ಯಾದೆ ಅಂತ ಮಾತಾಡ್ಸ್ದ. ಒಳ್ಳೆ ಓದಿದ ಹುಡುಗ, ಅವನ್ ಹೇಗೆ ಹೇಮರ್ಸ್ತಾನೆ?
ಒಳ್ಳೆ ಹುಡುಗರ್ನ ಈ ರೀತಿ ಸಂದೇಹ ಪಡ್ಲೇಬಾರದು. ಈ ತರ ಯೋಚನೆ ಮಾಡ್ತಾ ಇರುವಾಗ್ಲೇ ಸಂಜೆ ವೇಳೆ ಆಗ್ಬಿಡ್ತು. ಆದ್ರೂನು ಟವರ್ ಕಟ್ಟೋಕೆ ಯಾರೂ ಇನ್ನು ಬರ್ಲೇ ಇಲ್ಲ. ಆ ಸಮಯದಲ್ಲೇ ಅಲ್ಲಿಗೆ ಒಂದು ಯುವಕ ಬಂದ. ಇಲ್ ನೋಡಪ್ಪ ನೀನು. ಹೇಳಿ ಯಜಮಾನ್ರೆ. ಆ ಯಜಮಾನ್ರು ನಡೆದ ಎಲ್ಲ ವಿಷಯವನ್ನೂ ಯುವಕನಿಗೆ ಚೆನ್ನಾಗಿ ಹೇಳಿದ್ರ. ಅವ್ನ್ ಕೊಟ್ಟ ವಿಸಿಟಿಂಗ್ ಕಾರ್ಡ್ ಕೊಡಿ ನೋಡೋಣ. ವಿಸಿಟಿಂಗ್ ಕಾರ್ಡ್ ಅನ್ನ ಯುವಕನಿಗೆ ಯಜಮಾನ್ರು ಕೊಟ್ರು. ಆ ಕಾರ್ಡ್ ಅನ್ನ ತಕೊಂಡ್ ನೋಡಿದ್ಮೇಲೆ ಆ ನಂಬರಿಗೆ ಕಾಲ್ ಮಾಡ್ದ. ನೀವು ಟ್ರೈ ಮಾಡಿದ ನಂಬರ್ ಸರಿಯಾದದ್ದಲ್ಲ ಅಂತ ಫೋನ್ ನಲ್ಲಿ ಕೇಳಿಸಿತು. ಇಲ್ಲಿ ನೋಡಿ ಯಜಮಾನ್ರೆ, ಅವ್ರು ನಿಮ್ಮನ್ನ ಚೆನ್ನಾಗಿ ಯಾಮರ್ಸಿದ್ದಾರೆ. ಹೇ, ಅದು ಏನಪ್ಪಾ ಹೇಳ್ತಿದ್ಯಾ? ಯಜಮಾನ್ರು ಆಶ್ಚರ್ಯದಲ್ಲಿ ಕೇಳಿದ್ರು. ಹೌದು ಯಜಮಾನ್ರೆ, ಅವ್ರು ಕೊಟ್ಟ ಈ ನಂಬರ್ ಸರಿ ಇಲ್ಲ ಅಂತ ಫೋನಲ್ಲಿ ಬರ್ತಿದೆ. ಆಗಿರುವಾಗ ಈ ಅಡ್ರೆಸ್ಸು ತಪ್ಪಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ಈ ತರ ಸೆಲ್ ಫೋನ್ ಟವರ್ ಹಾಕೊಡ್ತೀವಿ, ಆಮೇಲೆ ನಿಮ್ ತಿಂಗಳ ನಿಮ್ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತ ಹೇಳಿ ಆಸೆನ ಹೆಚ್ಚು ಮಾಡಿ ದುಡ್ಡನ್ನ ದರೋಡೆ ಮಾಡ್ತಿದ್ದಾರೆ ಅಂತ ಟಿವಿ ನ್ಯೂಸ್ ಅಲ್ಲಿ ಹೇಳ್ತಿದಾರಲ್ಲ, ಅದನ್ನ ನೀವು ನೋಡಿಲ್ವಾ? ಇಲ್ಲಪ್ಪ, ಅವನ್ ಮಾತಾಡಿದಾಗ ಚೆನ್ನಾಗ್ತಾನ ಮಾತಾಡ್ದ. ಅವನ್ ಮಾತು ನಂಬೋ ರೀತಿಲೇ ಇತ್ತು. ಚೆನ್ನಾಗಿ ಓದಿದ ಹುಡುಗನ್ ತರ ಇದ್ದ. ಟಿಪ್ ಟಾಪ ಬೇರೆ ಇದ್ದಲ್ವಾ? ಓದಿದವನು ಹೇಗ ನನ್ನ ಹತ್ರ ಏಮಾಸ್ತಾನಂತ ಅನ್ಕೊಂಡೆ. ಏನ್ ಯಜಮಾನ್ರೆ ಈ ತರ ಹೇಳ್ತಿದ್ರ ನೀವು? ನಿಮ್ಮನ್ನ ನಂಬಸಕ್ಕೆ ಹಾಗೆ ಡೀಸೆಂಟ್ ಆಗಿ ನೈಸಾಗಿ ಮಾತಾಡ್ತಾರ ಅವರು. ನಿಮ್ಮ ಆಸೆನ ಹೆಚ್ಚು ಮಾಡಿ ನಿಮ್ಮ ಹತ್ರದಿಂದ 1 ಲಕ್ಷ ರೂಪಾಯಿ ಹೊಡೆದ್ಬಿಟ್ಟ ನೋಡಿ ಅವನು. ನೀವೇನ್ ಹೇಳ್ತೀರಿ ಯಜಮಾನ್ರೆ? ಓದಿದ್ದವನು ಯಾಮರ್ಸಲ್ವಾ? ಏನ್ ಯಜಮಾನ್ರೆ, ನಿಮ್ ಯೋಚನೆನೇ ತುಂಬಾ ತಪ್ಪಾಗಿದೆ. ಓದಿದ್ದವನೇ ಯಜಮಾನ್ರೆ ಇವಾಗ ಹೊಸ್ತಾಗಿ ಯೋಚನೆ ಮಾಡಿ ಎಲ್ಲಾರನ್ನೂ ಯಾಮರ್ಸ್ತಿದ್ದಾರೆ. ಇನ್ನೊಂದು ವಿಷಯ ನಿಮ್ಗೆ ಗೊತ್ತಾ? 5Gನ ನಮ್ ದೇಶಕ್ಕೆ ಬಂದೇ ಇಲ್ಲ. ಯಾವಾಗ್ಲೋ ಬರೋಲಿರುವ 5G ಹೆಸರು ಇಟ್ಕೊಂಡು ಇವಾಗ್ಲೇ ಇವ್ರು ಯಾಮರ್ಸಕ್ ಶುರು ಮಾಡಿದ್ದಾರೆ. ಅರ್ಥ ಆಯ್ತಾ? ಹೀಗೆ ಏನಪ್ಪಾ ಮಾಡೋದು? ನನ್ ದುಡ್ಡು 1 ಲಕ್ಷಕ್ಕೆ ಏನ್ ತಾನೇ ದಾರಿ? ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ಯಾಮರ್ಸೋರ್ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಡಿ. ಅವ್ರೇನಾದ್ರೂ ಆಕ್ಷನ್ ತಗೊಂಡ್ರೆ ನಿಮ್ಮ ಹಣ ಸಿಕ್ಕಕ್ಕೆ ಸಾಧ್ಯತೆ ಇದೆ, ಸಿಗದಿರೋ ಹೋಗಕ್ಕೂ ಅವಕಾಶ ಇದೆ. ಮೊದ್ಲು ಈ ತರ ಕೆಲಸ ಮಾಡದೆ ಹೆಚ್ಚು ಹಣ ಬರುತ್ತೆ ಅನ್ಕೊಳ್ಳೋದು ತಪ್ಪು ಯಜಮಾನ್ರೆ. ನೀವು ತುಂಬಾ ಆಸೆ ಬಿದ್ದಿದ್ದಾನೆ ಈ ತರ 1 ಲಕ್ಷ ರೂಪಾಯಿ ಕಳ್ಕೊಂಡು ನಿಂತಿದ್ದೀರಾ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ ಇಲ್ವಾ? ಇನ್ನಾದ್ರೂ ಗೌಣದಿಂದ ಇರಿ ಯಜಮಾನ್ರೆ. ಸರಿಯಾಗಿ ಹೇಳಿದಿ ಕಣೋ. ತಿಂಗಳು ಒಂದು ಕೆಲಸನು ಮಾಡದೆ 1 ಲಕ್ಷ ದುಡ್ಡು ಸಿಗತ್ತೆ ಅಂತ ಹೇಳಿದ ತಕ್ಷಣ ನಾನು ಆಸೆ ಪಟ್ಬಿಟ್ಟೆ. ನಂದೇ ತಪ್ಪು. ಇನ್ಮೇಲ್ ನಾನು ಹುಷಾರಾಗಿರ್ತೀನಿ. ಸರಿ ಯಜಮಾನ್ರೆ, ನಾನು ಹೊರಡ್ತೀನಿ. ಈ ತರ ಹೇಳಿದ ನಂತರ ಆ ಯುವಕ ಅಲ್ಲಿಂದ ಹೊರಟೋಗ್ಬಿಟ್ಟ. ಅವನ ಅತ್ಯಾಸೆಯಿಂದ 1 ಲಕ್ಷ ರೂಪಾಯಿ ಕಳ್ಕೊಂಡ್ಬಿಟ್ಟೆ ಅಂತ ಯಜಮಾನ್ರಿಗೆ ಗೊತ್ತಾಗ್ಬಿಡ್ತು. ಆಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತ ಪೊಲೀಸ್ ಸ್ಟೇಷನ್ಗೆ ಯಜಮಾನ್ರು ಹೊರಟ್ರು.